ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಎಲ್ರಿಗೂ. ನನ್ನ ಪ್ರೀತಿಯ ರಾಯರ ಭಕ್ತರಿಗೆ ರಾಯರ ದಿವ್ಯಜ್ಯೋತಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ತಿಂಗಳು 15ನೇ ತಾರೀಕು ಏಕಾದಶಿ ವ್ರತ ಬರ್ತಾ ಇದೆ. ಈ ಒಂದು ಅತ್ಯಂತ ಪವಿತ್ರವಾದ ವ್ರತವನ್ನು ಪಾಪಮೋಚನಿ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯನ್ನು ನಾವು ಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿ ನಾವು ಮಾಡಿರುವಂತಹ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಅಂತ ಪುರಾಣಗಳಲ್ಲಿ ಹೇಳುತ್ತಾರೆ. ಈ ದಿನದಂದು ನಾವು ಭಗವಂತನಾದ ಶ್ರೀ ಮಹಾವಿಷ್ಣುವನ್ನು ಪೂಜಿಸಬೇಕು ಮತ್ತು ಉಪವಾಸ ವ್ರತವನ್ನು ಮಾಡಬೇಕು. ಪಾಪಮೋಚಿನಿ ಏಕಾದಶಿ ಸಾಮಾನ್ಯವಾಗಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುತ್ತದೆ. ಪಾಪಮೋಚಿನಿ ಎಂಬ ಪದದ ಅರ್ಥ ಏನಪ್ಪ ಅಂದರೆ, ನಾವು ಮಾಡಿರುವಂತಹ ಪಾಪಗಳನ್ನು ದೂರ ಮಾಡುವ, ಆ ಪಾಪಗಳಿಂದ ನಮಗೆ ಮುಕ್ತಿ ನೀಡುವುದು ಎಂದರ್ಥ. ಇವತ್ತಿನ ದಿನ ನಾವು ಉಪವಾಸವಿದ್ದು ಶ್ರೀ ಮಹಾವಿಷ್ಣುವನ್ನು ಪೂಜಿಸಬೇಕು. ಹಾಗೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಬೇಕು. ದೇವರ ಅನುಗ್ರಹ ನಮಗೆ ದೊರೆಯುತ್ತದೆ ಎನ್ನುವ ನಂಬಿಕೆ ದೃಢವಾಗಿರಬೇಕು. ಪುರಾಣಗಳ ಪ್ರಕಾರ ಈ ವ್ರತವನ್ನು ಆಚರಿಸುವುದರಿಂದ ಪಾಪಗಳು ನಿವಾರಣೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಜೀವನದಲ್ಲಿ ಶುಭ ಮತ್ತು ಪುಣ್ಯ ದೊರೆಯುತ್ತದೆ. ಇನ್ನು ಏಕಾದಶಿ ದಿನಾಂಕ ನೋಡೋದಾದರೆ ಮಾರ್ಚ್ 14ನೇ ತಾರೀಕು ಏಕಾದಶಿ ತಿಥಿ ಆರಂಭವಾಗುತ್ತದೆ. ಹಾಗೆ 15ನೇ ತಾರೀಕು ಏಕಾದಶಿ ತಿಥಿ ಅಂತ್ಯ ಆಗುತ್ತದೆ. ಉಪವಾಸ ಮುರಿಯುವ ಸಮಯ ಮಾರ್ಚ್ 16ನೇ ತಾರೀಕು ಬೆಳಿಗ್ಗೆ ಸರಿಸುಮಾರು 6:30 ಬೆಳಗ್ಗಿನ ಜಾವ 6:30ರಿಂದ 8:50 ಒಳಗೆ ನೀವು ದ್ವಾದಶಿ ದಿನ ಉಪವಾಸವನ್ನು ಮುರಿಬೋದು. ಇನ್ನು ಈ ಏಕಾದಶಿಯ ಮಹತ್ವ ಒಂದು ಪುರಾಣ ಕಥೆಯಲ್ಲಿ ನಾನು ಹೇಳಬೇಕಂದ್ರೆ, ಒಮ್ಮೆ ಮೇಧಾವಿ ಅಂತ ಒಬ್ಬ ಮಹಾನ್ ಋಷಿ ಇರ್ತಾರಂತೆ. ಅವರು ತಪಸ್ಸನ್ನು ಮಾಡುತ್ತಿರುವಾಗ ಸ್ವರ್ಗದ ಅಪ್ಸರೆಯು, ಮಂಜುಘೋಷ ಅನ್ನುವ ಅಪ್ಸರೆಯು ಈ ಋಷಿಯನ್ನು ಮೋಹಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾರಂತೆ. ಆ ಒಂದು ಸಮಯದಲ್ಲಿ ಋಷಿಯ ತಪಸ್ಸು ಭಂಗವಾಯಿತು. ನಂತರ ಆ ಋಷಿಗೆ ತಾನು ಮಾಡಿದಂತಹ ತಪ್ಪು ಅರಿವಾಯಿತು ಮತ್ತು ಅವರು ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ನಾನು ಈ ಒಂದು ತಪಸ್ಸು ಮಾಡುವ ಸಮಯದಲ್ಲಿ ಈ ಒಂದು ಅಪ್ಸರೆಯ ಮೋಹಕ್ಕೆ ಒಳಗಾದನಲ್ಲ ಅಂತ ಹೇಳಿ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಮತ್ತು ಆ ಸಮಯದಲ್ಲಿ ತನ್ನಿಂದ ಆಗಿರುವಂತಹ ಪಾಪವನ್ನು ಒಂದು ಮುಕ್ತಿ ಪಡೆಯೋದಕ್ಕೋಸ್ಕರ ಈ ಒಂದು ಪಾಪಮೋಚನಿ ಏಕಾದಶಿ ವ್ರತವನ್ನು ಆ ಋಷಿಯು ಆಚರಿಸುತ್ತಾರೆ. ಮತ್ತು ಈ ವ್ರತವನ್ನು ಮಾಡಿರುವ ಪುಣ್ಯದಿಂದ ಅವರಿಗೆ ತಮ್ಮ ಪಾಪಗಳಿಂದ ಮುಕ್ತಿ ದೊರೆಯಿತು ಅಂತ ಪುರಾಣದ ಕಥೆಗಳಲ್ಲಿ ಹೇಳಲಾಗುತ್ತೆ. ಇನ್ನು ಈ ಏಕಾದಶಿಯನ್ನು ಆಚರಿಸುವುದು ಎಲ್ರಿಗೂ ಗೊತ್ತಿರೋ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನೀವು ಸ್ವಚ್ಛವಾಗಿರುವಂತಹ ವಸ್ತ್ರವನ್ನು ಧರಿಸ್ಕೊಳ್ಳಿ. ಮತ್ತು ಮನೆಯಲ್ಲಿ ದೇವರ ಪೂಜೆಗೆ ಏನೇನು ಸಿದ್ಧತೆಗಳು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಮಾಡಿ ವಿಷ್ಣು ದೇವರಿಗೆ ಪೂಜೆ ಮಾಡಬೇಕಾಗತ್ತೆ. ಇಡೀ ದಿನ ನೀವು ಉಪವಾಸವಿದ್ದು ನಿಮ್ಮ ಕೈಯಲ್ಲಾದಷ್ಟು ಜಪ, ಭಜನೆ ಮತ್ತು ವಿಷ್ಣು ಸಹಸ್ರನಾಮ ಪಠನೆ ಅಂತೂ ಮಾಡಲೇಬೇಕು. ಇಡೀ ದಿನ ಉಪವಾಸ ಇರುವುದಕ್ಕೆ ಸಾಧ್ಯ ಇಲ್ಲ, ವಯಸ್ಸಾಗಿರೋರು ಇರ್ತಾರೆ, ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಇಲ್ವಾ ನಮಗೆ ಉಪವಾಸ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಅಂತ ಅನ್ನೋರು ಕೂಡ ಹಾಲು, ಹಣ್ಣು ಈ ರೀತಿ ಸೇವನೆಗಳನ್ನ ಮಾಡ್ಬೋದು. ಆದರೆ ಅನ್ನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಮತ್ತು ಧಾನ್ಯಗಳನ್ನು ಕೂಡ ಸಂಪೂರ್ಣವಾಗಿ ತ್ಯಜಿಸಿ. ನೀವು ಹಾಲು, ಹಣ್ಣು ಈ ರೀತಿ ಒಂದು ಸಾತ್ವಿಕ ಆಹಾರಗಳನ್ನ ಬೇಕಾದರೆ ತಗೊಂಡು ಉಪವಾಸ ಮಾಡ್ಬೋದು. ಸಾಧ್ಯ ಆದರೆ ಹತ್ತಿರದಲ್ಲೇ ಇರುವಂತಹ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಕೈಯಲ್ಲಾದಷ್ಟು ದೇವರಿಗೆ ತುಳಸಿ ದಳ ಮತ್ತು ಹೂಗಳನ್ನು ಅರ್ಪಿಸಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ನೀವು ಉಪವಾಸ ಪ್ರಾರಂಭ ಮಾಡಿ ಮುಂದಿನ ದಿನ ದ್ವಾದಶಿ ದಿನ ಉಪವಾಸವನ್ನು ಮುಗಿಸಬೇಕು. ನಾನು ಹಿಂದೆನೇ ಹೇಳಿದಂಗೆ ದ್ವಾದಶಿ ದಿನ ಯಾವ ಸಮಯದಲ್ಲಿ ಉಪವಾಸ ಮುರಿಯುವಂತಹ ಸಮಯ ಬರುತ್ತೋ ಆ ಸಮಯದಲ್ಲಿ ನೀವು ದೇವರಿಗೆ ನೈವೇದ್ಯ ಮಾಡಿದ ಒಂದು ಪದಾರ್ಥವನ್ನು ಸೇವನೆ ಮಾಡಿ ಉಪವಾಸವನ್ನು ಮುರಿಬೋದು. ವೀಕ್ಷಕರೇ, ಈ ಒಂದು ಪಾಪಮೋಚನಿ ಏಕಾದಶಿ ತುಂಬಾ ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ನಮಗೆ ಗೊತ್ತಿಲ್ಲದೇನೋ ಜೀವನದಲ್ಲಿ ಏನಾದರೂ ಒಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಆ ತಪ್ಪುಗಳಿಂದ ಪಾಪ ಅಂತೂ ಪಡ್ಕೊತಾನೆ ಇರ್ತೀವಿ. ಈ ಒಂದು ಪಾಪದ ಗಂಟು ಕರಗಬೇಕು, ಪಾಪದ ಗಂಟು ನಮ್ಮಿಂದ ಹೊರ ಇಳಿಬೇಕು ಅನ್ನೋಂಗಿದ್ರೆ ಈ ರೀತಿಯಾದಂತಹ ವ್ರತಗಳನ್ನು ಮಾಡೋದ್ರಿಂದ ನಾವು ಈ ಒಂದು ಮಾಡಿರುವಂತಹ ಪಾಪಕರ್ಮಗಳಿಂದ ಮುಕ್ತಿ ಪಡೆಯೋದಂತೂ ಖಂಡಿತ. ನೋಡಿದ್ರಲ್ವಾ ವೀಕ್ಷಕರೇ, ಈ ಪವಿತ್ರ ದಿನ ವಿಷ್ಣು ದೇವರನ್ನು ಭಕ್ತಿಯಿಂದ ಪೂಜಿಸಿ, ನಮ್ಮ ರಾಯರನ್ನು ಭಕ್ತಿಯಿಂದ ಪೂಜಿಸಿ. ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ರಾಯರ ಭಕ್ತರಿದ್ದೀರೋ ದಯವಿಟ್ಟು ಈ ಒಂದು ಚಾನಲ್ನ
ಒಂದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಈಗಷ್ಟೇ ನಾವು ಶುರು ಮಾಡಿರೋದ್ರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತವಾಗ್ಲೂ ಬೇಕಾಗುತ್ತೆ. ನಾವು ಇನ್ನಷ್ಟು ವಿಷಯಗಳನ್ನ ರಾಯರ ಬಗ್ಗೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ದಾರಿಯಲ್ಲಿ ಎಲ್ಲರೂ ಕೂಡ ಒಂದಾಗಿ ಸಾಗೋಣ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಹೇಳಿ ಕಮೆಂಟ್ ಮಾಡಿ. ನಮಸ್ಕಾರ.